ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ, ಹಳ್ಳಿಗೆ. ತುಂಬ ಚೆನ್ನಾಗಿದ್ದೀನಿ. ಮಕ್ಕಳೆಲ್ಲ ಇಲ್ಲಿ ಚೆನ್ನಾಗಿ ಆಟ ಆಡ್ತಾಯಿದ್ದಾವೆ. ಕಂಪೇರ್ಡ್ ಟು ಬೆಂಗಳೂರು, ಇಲ್ಲಿ ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಜಾಸ್ತಿ ಬ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಜಾಸ್ತಿ ಮಾಡ್ತಾಯಿಲ್ಲ. ಇವತ್ತಿನ ಬ್ಲಾಗ್ಸಲ್ಲಿ ನಮ್ಮ ಮನೆ ಕಂಪ್ಲೀಟಾಗಿ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಎಂಟ್ರೆನ್ಸ್ ಡೋರು, ಅಂದರೆ 2 ಡೋರ್ ಇದೆ. ಇದು ಎಂಟ್ರೆನ್ಸ್ ಅಂದರೆ ಮೇನ್ ಬಾಗಿಲು. ಈ ಕಡೆ ಈ ಥರ ಇದೆ, ಈ ಕಡೆ ಕಟ್ಟಿ ಇದೆ, ಈ ಕಡೆ ಕಟ್ಟಿ ಮೇಲೆ ಒಂದು ರೂಮ್ ಇದೆ. ಅದನ್ನು ಈಗ ಅಂಗಡಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಮೊದಲು ರೂಮು ಮತ್ತು ಹಂಗೆ ಕಟ್ಟಿ ಓಪನ್ ಇತ್ತು ಇದೇ ಥರ. ಆಮೇಲೆ ಅಂಗಡಿ ಪ್ಲ್ಯಾನಿಂಗ್ ಮಾಡಿರೋದು. ಮೊದಲೇ ಪ್ಲ್ಯಾನಿಂಗ್ ಮಾಡಿದರೆ ಬೇರೆ ಥರ ಕಟ್ತಿದ್ರು. ಇದು ಎಂಟ್ರೆನ್ಸ್ ಗೇಟು. ಇದು ಈ ಕಡೆ ಇರೋದು ಅಂಗಡಿ. ನಮ್ಮಪ್ಪ ಕೂತಿದ್ದಾರೆ ಅಂಗಡೀಲಿ. ಇದು ಈಗ ನಮ್ಮ ಮನೆ ಒಳಗಡೆ 2 ಸ್ಟೆಪ್ ಹೋಗಿ ಒಳಗಡೆ ಹೋಗಬೇಕು. ಇದು ಹಾಲು ನಮ್ಮ ಮನೆಯದು. ಈ ಕಡೆ ಟಿ ವಿ ಸ್ಟ್ಯಾಂಡ್ ಇದೆ. ಡೋರ್ ಪಕ್ಕದಲ್ಲೇ ಟಿ ವಿ ಸ್ಟ್ಯಾಂಡು. ಇದು ವಾರ್ಡ್ರೋಬು. ಹಿಂದೆ ಫುಲ್ ಉದ್ದಕ್ಕೆ ಬರುತ್ತೆ, ಬಟ್ ಓಪನ್ ಒಂದೇ ಡೋರ್ ಇರೋದು. ಇಲ್ಲಿ ಟಿ ವಿ ಸ್ಟ್ಯಾಂಡ್ಗೆ ಅಟ್ಯಾಚ್ ಇದೆ. ಅಷ್ಟು ಸೀರೆಗಳು ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಕೆಳಗಡೆನೂ ಅಷ್ಟೇ ಎಲ್ಲ ವಾರ್ಡ್ರೋಬ್. ಇದು ಸೀರೆ ಬಟ್ಟೆ ಎಲ್ಲ ಇಡೋದು. ಈ ಕಡೆ ಮಿರರ್ ಇದೆ, ಅಟ್ಯಾಚ್ ಇದೆ ಅದು ಟಿ ವಿ ಸ್ಟ್ಯಾಂಡಿಗೆ. ಮನೇನು ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ, ಸುಮ್ಮನೆ ಹೆಂಗಿತ್ತು ಹಂಗೆ ವೀಡಿಯೋ ಮಾಡಿದ್ದೀನಿ ನಾನು. ಇದು ಟಿ ವಿ ಸ್ಟ್ಯಾಂಡ್ ಪಕ್ಕದಲ್ಲಿ ವಿಂಡೋ ಇದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಡೋರ್ ಇದೆ. ಇದು ಬ್ಯಾಕ್ ಡೋರು, ಹಿತ್ತಲ ಬಾಗಿಲು ಅಂತಾರೆ ಈ ಕಡೆಗೆ. ಡೋರ್ ಎದುರುಗಡೆ 2 ಶೋಕೇಸ್ ಇದೆ, 2 ಪಕ್ಕದಲ್ಲಿದೆ. ಇಲ್ಲಿ ಜಸ್ಟು ಶೋಕೇಸು ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ದೇವ್ರ ಫೋಟೋಸು, ಗ್ಲಾಸ್ಗಳೆಲ್ಲ ಆಚೆ ಕಡೆ ಇಟ್ಟರೆ ಒಡೆದೋಗ್ಬಿಡುತ್ತೆ ಅಂತ. ಮಧ್ಯದಲ್ಲಿ ಒಂದು ತಿರುಪತಿ ಫೋಟೋ ಇದೆ. ಇದೆಲ್ಲ ಶೋಕೇಶೆ. ನಾವು ಒಂದು ಸ್ವಲ್ಪ ತಂದಿರೋದು, ನಮ್ಮಮ್ಮ ಎಲ್ಲರೂ ಹೋದಾಗ ತರ್ತಾರೆ. ಇವೆಲ್ಲ ನನ್ನದು ಒಂದು ಪ್ರೈಸು. ನಮ್ಮ ಅಕ್ಕನ ಮಕ್ಕಳು ಒಂದು 3-4 ಇದ್ದಾವೆ. ಎಲ್ಲ ಶೋಕೇಶೆಲ್ಲ ಹಾಕಿಟ್ಟಿದ್ದೀವಿ. ಇದೇ ನಮ್ಮ ಮನೆ ಅಟ್ರಾಕ್ಷನ್ ಕಾಣೋದು. ಇದು ಜಸ್ಟ್ ಎದುರುಗಡೆ ಡೋರ್ ಎದುರುಗಡೆ ಇದೆಲ್ಲ ತುಂಬ ಚೆನ್ನಾಗಿ ಲುಕ್ ಬಂದಿದೆ. ಸೋಫಾ ಸೆಟ್ಟು, ಆ ಕಡೆ ಈ ಕಡೆ ಶೋಕೇಸು, ಮಧ್ಯದಲ್ಲಿ ತಿರುಪತಿ ಫೋಟೋ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕಂತೂ. ಇದು ಹಾಲ್ ಕಂಟಿನ್ಯೂ. ಸ್ವಲ್ಪ ಒಂದು ಸ್ಟೆಪ್ ಇದೆ. ಬೆಡ್ಡು, ಇದು ಒಂದು ವಾರ್ಡ್ರೋಬ್ ಬಟ್ಟೆ ಇಡೋಕ್ಕೆ. ಇದು ಅಡುಗೆ ಮನೆ ಈ ಸೈಡಲ್ಲಿ ಬರುತ್ತೆ. ಈ ಕಡೆ 3 ರೂಮ್ ಇದೆ. ಚಿಕ್ಕದಾಗಿದೆ ಬೆಡ್ರೂಮ್ಸು. 2 ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ, ಒಂದು ದೇವ್ರ ಮನೆ ಮಾಡಿದ್ದೀವಿ. ಇದು ಫಸ್ಟ್ ಬೆಡ್ರೂಮು, ಇದು ಸೆಕೆಂಡು, ಆ ಕಡೆದು ಥರ್ಡು. ಇದು ಫಸ್ಟ್ ಬೆಡ್ರೂಮು. ಇದರಲ್ಲಿ ಏನು ಒಂದು ಮಂಚ ಕೂರೋಷ್ಟು ಜಾಗ ಇದೆ, ಬಟ್ ಇಟ್ಟಿಲ್ಲ. ಫ್ರಿಜ್ಜು, ಬಟ್ಟೆ ಅದು ಇದು ಇಟ್ಟಿದ್ದೀವಿ. ಔಟ್ಸೈಡ್ ಫ್ರಿಜ್ ಇಡೋಣ ಅಂದರೆ ಮಕ್ಕಳು ಜೋಕಾಲಿದು ಆಡಿ ಬೀಳಿಸ್ಬಿಡ್ತಾರೆ ಅಂತ ಒಳಗಡೆ ಇಟ್ಟಿದ್ದೀವಿ. ಇದೆಲ್ಲ ಬಟ್ಟೆನೇ. ನಮ್ಮ ಮನೇಲಿ ಜಾಸ್ತಿ ಬಟ್ಟೆನೇ ಇರೋದು. ಇವೆಲ್ಲ ನಮ್ಮ ಅಂಗಡಿ ಜ್ಯೂಸ್ಗಳು. ಈಗ ಬೇಸಿಗೆ ಅಲ್ವಾ, ಜ್ಯೂಸ್ ತೊಗೋತಾರೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಎಷ್ಟು ಬೇಕೋ ಅಷ್ಟು. ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಈ ರೂಮಲ್ಲಿ ಇಟ್ಟಿರ್ತೀವಿ. ಅಂಗಡಿ ಮಾಲ್ಗಳೆಲ್ಲ ಇನ್ನೊಂದು ಹೊರಗಡೆ ರೂಮ್ ಇದೆ, ಅಲ್ಲಿ ಇಟ್ಟಿರ್ತೀವಿ ಅಂಗಡಿ ರೇಷನ್ಸ್ ಎಲ್ಲ. ಇದು ಇನ್ನೊಂದು ಸೆಕೆಂಡ್ ಬೆಡ್ರೂಮು. ಇಲ್ಲೂ ಯಾರೂ ಮಲಗಲ್ಲ, ಸುಮ್ಮನೆ ಬೆಡ್ರೂಮ್ ಇರಲಿ ಅಂತ ಮಾಡಿರೋದಷ್ಟೇ. ಎಲ್ಲ ಆಚೆ ಕಡೆನೇ ಮಲಗ್ತೀವಿ. ಶೆಕೆ ಅಲ್ವಾ, ಯಾರೂ ಇಲ್ಲಿ ಯೂಸ್ ಮಾಡಲ್ಲ. ಬಟ್ ಚಳಿಗಾಲಕ್ಕೆ ಯೂಸ್ ಮಾಡ್ತೀವಿ. ಈ ರೂಮಿಗೆ ವಾರ್ಡ್ರೋಬ್ಸ್ ಏನು ಮಾಡಿಲ್ಲ, ಜಸ್ಟ್ ಒಂದು ಮಂಚ ಇದೆ, ಫ್ಯಾನ್ ಎಲ್ಲ ಇದೆ, ಬಟ್ ಯೂಸ್ ಮಾಡಲ್ಲ ಅಷ್ಟೇ. ಇದು ಈ ಕಡೆ ಥರ್ಡ್ ರೂಮು, ಬಟ್ ಇಲ್ಲಿ ದೇವ್ರ ಮನೆ ಮಾಡ್ಕೊಂಡಿದ್ವಿ. ಇದು ಎದುರುಗಡೆದು ಬಾತ್ರೂಮು. ಇಲ್ಲಿ ಸಿಂಕ್ ಇದೆ, ಹ್ಯಾಂಡ್ ವಾಶು. ಈ ಕಡೆ ಡೈಲಿ ಬಟ್ಟೆ ಇಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮದು ದೇವ್ರ ಮನೆ. ಇಲ್ಲೆಲ್ಲ ವಾರ್ಡ್ರೋಬ್ ಥರ ಮಾಡಿದ್ದಾರೆ, ಬಟ್ ವುಡ್ ವರ್ಕ್ ಏನು ಮಾಡಿಸಿಲ್ಲ. ದೇವ್ರ ಮನೆ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ. ಇದು ನಮ್ಮದು ದೇವ್ರ ಕಟ್ಟೆ, ಜಗ್ಲಿ ಅಂತಾರೆ ನಮ್ಮ ಹಳ್ಳಿ ಕಡೆಗೆ. ಇದು ನಮ್ಮ ಮನೆ ದೇವರು ಕೋಣಮದೇವಿ, ಬೆಳ್ಳಿ ಮೂರ್ತಿ ಇದೆ. ಗೋಡೆ ಮೇಲೆ ತಿರುಪತಿ ಮತ್ತು ಲಕ್ಷ್ಮೀ, ಗಣೇಶ, ಸರಸ್ವತಿ ಆ ಥರ ಎಲ್ಲ ಅದು ಟೈಲ್ಸ್ ಎಲ್ಲ ಪ್ರಿಂಟ್ ಆಗಿರೋದು, ಆ ಥರ ಮಾಡಿಸಿದ್ದೀವಿ. ಇಲ್ಲೂ ಒಂದು ಇದು ಬಿಟ್ಟಿದ್ದಾರೆ, ಏನಾದ್ರು ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಹಳೆ ಕಾಲದ್ದೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಇದು ನಮ್ಮದು ಅಡುಗೆ ಮನೆ. ಹಾಲಿಂದ ಈ ಕಡೆ ರೈಟ್ ಸೈಡಲ್ಲಿ ಬರುತ್ತೆ. ಈ ಸ್ಟಾರ್ಟಿಂಗ್ ಅಡುಗೆ ಮನೆ ಈ ಥರ ಇದೆ. ಈ ಕಡೆ ಇರೋದು ಮಜ್ಜಿಗೆ ಮಾಡ್ತಿದ್ರು ಅವಾಗ ನಮ್ಮ ಮನೇಲಿ ಹಸು ಇರೋವಾಗ. ಇವಾಗಿಲ್ಲ, ಯೂಸ್ ಮಾಡಲ್ಲ ಅದನ್ನು. ಹಾಗೆ ಈ ಕಡೆ ಒಳಕಲ್ಲಿದೆ, ಇವೆಲ್ಲ ಡಬ್ಬಿಗಳು. ಜಾಸ್ತಿ ಯೂಸ್ ಮಾಡಲ್ಲ, ರೇಷನ್ ಎಲ್ಲ ಎಕ್ಸ್ಟ್ರಾ ತಂದಿಡಲ್ಲ ನಾವು. ನಮ್ಮದೇ ಅಂಗಡಿ ಇರೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಂದಿರ್ತೀವಿ ಅಷ್ಟೇ. ಸುಮ್ಮನೆ ಖಾಲಿದೆ, ಸ್ವಲ್ಪ ಏನೇನೋ ಇಟ್ಟಿದ್ದೀವಿ ಅಷ್ಟೇ. ಇದು ಸಿಂಗಲ್ ವಾರ್ಡ್ರೋಬು. ಏನಾದರೂ ಐಟಮ್ಸ್ ಇಡೋಕ್ಕೆ ಯೂಸ್ ಮಾಡ್ಕೋತೀವಿ, ಹಾಲು ಮೊಸರು ಆ ಥರ. ಇದು ಕಿಚನ್ ಐಟಮ್ಸ್ ಎಲ್ಲ ಇಡೋಕ್ಕೆ ಯೂಸ್ ಮಾಡ್ಕೋತೀವಿ. ಇದೆ ಇದು ಒಲೆ, ಕರೆಂಟ್ ಅಂದರೆ ಸೌದೆ ಒಲೆ. ಮೊದಲಿಂದ ಹಳೆ ಕಾಲದಿಂದ ಇದೇ ಜಾಗಕ್ಕಿತ್ತು, ಅದೇ ಜಾಗಕ್ಕೆ ಮಾಡಿರೋದು. ಈ ಕಡೆ ಗ್ಯಾಸ್ ಕಟ್ಟೆ, ಅಂದರೆ ಒಲೆಯಲ್ಲಿ ಜಾಸ್ತಿ ರೊಟ್ಟಿ ಮಾತ್ರ ಮಾಡೋದು ಬೆಳಿಗ್ಗೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಗ್ಯಾಸಲ್ಲೇ ಅಡುಗೆ ಮಾಡೋದು. ಬೇಸಿಗೆ ಇರೋದ್ರಿಂದ ಮಡಿಕೆ ನೀರು ಕುಡಿತೀವಿ, ಮಡಿಕೆ ಇಟ್ಟಿದ್ದೀವಿ. ಇದು ವಾಟ್ರ್ ಫಿಲ್ಟರು. ಹೀಗಿದೆ ನಮ್ಮ ಅಡುಗೆ ಮನೆ. ಚಿಕ್ಕದಾಗಿದ್ರು ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಎಲ್ಲನೂ ಇಡೋ ಥರ, ಅಷ್ಟು ಸ್ಪೇಸಿಯಸ್ ಆಗಿಲ್ಲ.
ಬಟ್ ಚಿಕ್ಕದಾಗಿದ್ರೂ ಚೆನ್ನಾಗಿದೆ. ನಮ್ಮ ಬೆಂಗಳೂರು ಮನೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಷ್ಟೇ ಇರಬೇಕು ಅಡುಗೆ ಮನೆ ಅಂದ್ರೇ ಚೆಂದ. ಇದು ಅಡುಗೆ ಮನೆಯಲ್ಲೂ ಮೇಲೆ ಸರ್ಜೆ ಮಾಡಿದ್ವಿ, ಎಲ್ಲ ರೂಮ್ಗಳಿಗೂ ಮಾಡಿದ್ದೀವಿ. ಅಂದರೆ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ. ಈ ಥರ ಕಂಪ್ಲೀಟಾಗಿ ಈ ಥರ ವ್ಯೂ ಇದೆ ನಮ್ಮದು ಅಡುಗೆ ಮನೆ. ಈಗ ಒಳಗಡೆದೆಲ್ಲನೂ ತೋರಿಸ್ದೆ. 2 ಬೆಡ್ರೂಮು, 1 ದೇವ್ರ ಮನೆ, ಅಡುಗೆ ಮನೆ. ಈಗ ಹೊರಗಡೆ ಒಂದು ಕಟ್ಟೆ, ಇದು ಕಟ್ಟೆ ಮೇಲೆ ಇನ್ನೊಂದು ಅಟ್ಯಾಚ್ ರೂಮ್ ಇತ್ತು. ಇದು ಮೊದಲು ನಾವು ಕಟ್ಟೆ ಥರ ಯೂಸ್ ಮಾಡ್ಕೋತಿದ್ವಿ, ಈಗ ಅದನ್ನು ಅಂಗಡಿಯಾಗಿ ಕನ್ವರ್ಟ್ ಮಾಡಿದ್ವಿ. ಇದು ಅಂಗಡಿ. ಈಗ ನಮ್ಮ ಅಪ್ಪ ಕೂತಿದ್ದಾರೆ. ಜಸ್ಟ್ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ರೇಷನ್ ಅಂಗಡಿ ಅಂದರೆ ಕಿರಾಣಿ ಅಂಗಡಿ ಅಂತಾರೆ. ನಮ್ಮದು ಇಶ್ಯೂ ಓಡಿ ಬಂದು ಕೂತ ನಮ್ಮ ಪಪ್ಪನ ಹತ್ರ. ಇದು ಒಳಗಡೆ ಎಲ್ಲ ನಮ್ಮದು ಅಂಗಡಿಗೆ ಬೇಕಾಗಿರೋ ಐಟಮ್ ಇಟ್ಕೊಂಡಿರ್ತೀವಿ. ಜೆರಾಕ್ಸ್ ಮಷಿನ್ ಇದೆ. ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹೊರಗಡೆ ಇರುತ್ತೆ. ಇನ್ನು ಮನೆಗೆ ಬೇಕಾಗಿರೋ ಐಟಮ್ಸ್ ಅಂತೂ ಒಳಗಡೆ ಇದೆ. ಸ್ಟಾಕ್ ತಂದಿರ್ತೀವಲ್ವ, ಹಿಟ್ಟು, ರವೆ, ಸಕ್ಕರೆ, ಆ ಥರದ್ದು. ಮತ್ತು ನಮ್ಮ ಮನೇಲಿ ಏನಾದ್ರು ಎಕ್ಸ್ಟ್ರಾ ಇದ್ದರೆ ಅದೆಲ್ಲ ತಂದಿಲ್ಲಿ ಇಟ್ಟಿದ್ವಿ. ಈ ರೂಮ್ ಅಂದರೆ ಯಾರೂ ಯೂಸ್ ಮಾಡಲ್ಲ, ಮಲಗೋಕ್ಕೆ ಕೂರೋಕ್ಕೆಲ್ಲ. ಜಸ್ಟ್ ಅಂಗಡಿ ಐಟಮ್ಸ್ ಇಡೋಕ್ಕೆ ಯೂಸ್ ಮಾಡ್ತೀವಿ. ಇವೆಲ್ಲ ಅಂಗಡಿ ಐಟಮ್ಸೇ ಜಾಸ್ತಿ. ಕಿರಾಣಿ ಅಂಗಡಿ ಅಂದರೆ ಎಲ್ಲನೂ ಬರುತ್ತೆ, ಎಲ್ಲನೂ ಇಡಲೇಬೇಕು. ಸೊ ಹಾಗಾಗಿ ಸ್ವಲ್ಪ ಆದರೂ ಪರವಾಗಿಲ್ಲ, ಎಲ್ಲನೂ ಸಿಗುತ್ತೆ ನಮ್ಮ ಅಂಗಡೀಲಿ. ಈಗ ಕಂಪ್ಲೀಟಾಗಿ ಒಳಗಡೆದಾಯಿತು, ಹೊರಗಡೆದಾಯಿತು. ಇನ್ನು ರೈಟ್ ಸೈಡ್ ಇನ್ನೊಂದು ಡೋರ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಬ್ಯಾಕ್ ಸೈಡ್ ಡೋರು. ಆ್ಯಕ್ಚುಲಿ ಫ್ರಂಟ್ ಡೋರ್ಗಿಂತ ಬ್ಯಾಕ್ ಸೈಡ್ ವ್ಯೂನೇ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆ ಡಿಸೈನಿಂಗ್ ಚೆನ್ನಾಗಿದೆ. ಆ ಕಡೆ ಟೈಲ್ಸ್ ಹಾಕಿದ್ದೀವಿ, ಇಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ. ಇದು ನಮ್ಮ ಅಪ್ಪನದು ಸ್ಕೂಟಿ, ಅಂದರೆ TVS ಬೈಕು. ಇದು ಬ್ಯಾಕ್ ಸೈಡ್ ಡೋರು, ಹಿತ್ತಲ ಬಾಗಿಲು ಅಂತಾರೆ. ಇಲ್ಲಿಂದ ಹೋದರೆ ಈ ಕಡೆ ಅಕ್ಕಪಕ್ಕ ವಿಂಡೋ ಬಂದಿದ್ದೆಲ್ಲ ಚೆನ್ನಾಗಿ ವ್ಯೂ ಕಾಣುತ್ತೆ. ಇಲ್ಲಿಂದನೇ ನಾವು ಜಾಸ್ತಿ ಓಡಾಡೋದು, ಅದು ಮೇನ್ ಡೋರ್ ಅಷ್ಟೇ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮನೆ. ಇದು ನಮ್ಮ ಬಟ್ಟೆ ಒಗೆಯೋಕ್ಕೆಲ್ಲ ಯೂಸ್ ಮಾಡ್ಕೋತೀವಿ. ಇಲ್ಲಿ ನಮ್ಮ ಮಮ್ಮಿ ಏನೋ ಹೂವಿನ ಗಿಡ ಹಚ್ಚಿದ್ದಾರೆ. ಆಡುಮರಿ ತಿಂದುಬಿಡ್ತಾವಂತೆ. ಸೀರೆ ಎಲ್ಲ ಕಟ್ಟಿದ್ದಾರೆ, ಚೆನ್ನಾಗಿ ಬೆಳೆದಿದೆ ಮಲ್ಲಿಗೆ ಹೂವಿನ ಗಿಡ ಅದು. ಇದು ಇವಾಗ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಕ್ಕನ ಮಕ್ಕಳು ಸೈಕಲ್ಲು, ಇವು ನಾವು ಬೆಳೆದಿರೋ ಬೆಳೆಗಳು ಅಂದರೆ ಜೋಳ, ಕುಸಿಬಿ, ಗೋಧಿ ಏನೋ ಇದೆ ಅಂತೆ, ಇನ್ನೂ ಮಾರಿಲ್ಲ. ಮೇಲ್ಗಡೆ ಎಲ್ಲ ನಮ್ಮ ಅಪ್ಪಂದು ಹೊಲದ ಐಟಮ್ಸು. ಮೊದಲು ಒಕ್ಕಲ್ತನ ಮಾಡೋವೆಲ್ಲ ಯೂಸ್ ಆಗ್ತಿತ್ತು, ಈಗ ಸ್ವಲ್ಪ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಹಂಗೆ ಇಟ್ಟಿದ್ದಾರೆ. ಆ್ಯಕ್ಚುಲಿ ಮನೆ ಕಟ್ಟಿಸಿದಾಗ ಇದು ಹಸುಗಳಿಗೆ, ಎಮ್ಮೆಗಳಿಗೆ ಅಂತ ಒಂದು 2 ಅಥವಾ 3 ನಿಲ್ಲೋ ಥರ ಅಂತ ಮಾಡಿದರು. ನಾವು ಮನೆ ಕಟ್ಟಿದ ಮೇಲೆ 1-2 ವರ್ಷ ಇತ್ತು ನಮ್ಮದು ಎಮ್ಮೆ ಎಲ್ಲ. ಇವಾಗ ಮಾರಿದ್ವಿ. 1-2 ಆಕಳುಗಳೆಲ್ಲ ಕಟ್ಟೋಕ್ಕೆ ಅಂತ ಮಾಡಿದ್ದು ಇದು. ಅದು ಒಳಗಡೆ ಅಟ್ಯಾಚ್ ಬಾತ್ರೂಮ್ ಇದೆ. ಟಾಯ್ಲೆಟ್ ರೂಮ್ ಪ್ಲಸ್ ಬಾತ್ರೂಮು. ಸ್ನಾನ ಯಾರೂ ಮಾಡಲ್ಲ, ಟಾಯ್ಲೆಟ್ ರೂಮ್ ಮಾತ್ರ ಯೂಸ್ ಮಾಡ್ಕೋತೀವಿ. ಇಲ್ಲೇ ಹಸುಗಳು ಕಟ್ಟೋಕ್ಕಂತ ಮಾಡಿಸಿದ್ದು ನಮ್ಮಪ್ಪ. ಇವಾಗೆಲ್ಲ ಹಸು ಎಮ್ಮೆ ಎಲ್ಲ ಮಾರಿಬಿಟ್ಟಿದ್ದೀವಿ. ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಕಂಪ್ಲೀಟಾಗಿ ನಮ್ಮ ಮನೆ ವ್ಯೂನ ತೋರಿಸಿದ್ದೀನಿ. ನಮ್ಮ ಮನೆ ಟೋಟಲಾಗಿ 2 ಸೈಟ್ಗೆ ಒಂದು ಎಷ್ಟು ಸ್ವಲ್ಪ ಕಡಿಮೆ ಇದೆ, ಆಲ್ಮೋಸ್ಟ್ 2 ಸೈಟ್ ಇದೆ. ಈ ಹೊರಗಡೆ ಅಂಗಡಿ ಮತ್ತು ಕೋಣೆ, ಹೊರಗಡೆ ಬಂಕ, ಮೇನ್ ಡೋರು. ಇದು ನಾನಿನ್ನು ಇಂಜಿನಿಯರಿಂಗ್ ಹೋದಾಗಲೇ ಕಟ್ಸಿದ್ವಿ 2013-14. ಆಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ಗೆ ದುಡ್ಡು ಕಮ್ಮಿ ಆಗಿಬಿಡುತ್ತೆ ಅಂತ ಅಷ್ಟಕ್ಕೆ ಸ್ಟಾಪ್ ಮಾಡಿದರು. ಆಮೇಲೆ ನಂದು ಡಿಗ್ರಿ ಇಂಜಿನಿಯರಿಂಗ್ ಮುಗಿದ್ಮೇಲೆ ಮತ್ತು ನಾನು ನಮ್ಮ ತಂಗಿ ಜಾಬ್ ಮಾಡಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ಮನೆ ಕಟ್ಟೋಕ್ಕೆ. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮನೂ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ರು. ಎಲ್ಲ ಸೇರಿ 2017 ಮನೆ ಮುಗೀತು. 2017-18 ಈಗ ಮನೆ ಮುಗೀತು. ಟೋಟಲ್ ನಮ್ಮ ಮನೆಗೆ 20-25 ಲಕ್ಷ ಖರ್ಚಾಗಿದೆ. ಆವಾಗ ಈಗಾದರೆ ಒಂದು 50 ಲಕ್ಷ ಖರ್ಚಾಗೋದು. ಸಿಂಪಲ್ಲಾಗಿ ಬಟ್ ಎಲ್ಲ ಅನುಕೂಲವಾಗಿ ಕಟ್ಟಿದ್ದೀವಿ. ಹಳ್ಳೀಲಿ ಒಂದು ರೈತ ಈ ಥರ ಮನೆ ಕಟ್ತಾನೆ ಅಂದರೆ ಅದು ಗ್ರೇಟು. ನಮ್ಮ ಮನೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಥ್ಯಾಂಕ್ಸು ನಮ್ಮ ಅಪ್ಪಂಗೆ ಹೇಳಬೇಕು, ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಈ ಮನೆ ಕಟ್ಟಿದ್ದಾರೆ. ಈ ಮನೆ ಹೇಗಿದೆ, ಇಷ್ಟ ಆಯಿತಾ, ಯಾವತ್ತೂ ಚೆನ್ನಾಗಿದೆ ಕಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು.